ಅಕ್ಕ ಅಕ್ಕ ಓ ಬಾ ಪ್ರೀತು ಬಾ ಕುತ್ಕೋ. ಏನು ಆರಾಮಾಗಿ ಕೂತಿದ್ಯಾ? ಪಾಪು ಎಲ್ಲಿ? ಪಾಪುನ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗೈತೆ ಅಮ್ಮನವೇ ಸಾವಿತ್ರಿನವೇ. ಓ ಹೌದಾ, ಅದಕ್ಕೆ ಆರಾಮಾಗಿ ಕೂತ್ಕೊಂಡಿದ್ಯಾ? ಅಯ್ಯೋ ಏನು ಆರಾಮ್ ಸುಮ್ಮನೆ ಇರ್ಬೇಕು. ಅವ್ನು ಹುಟ್ಟಿದ್ಮೇಲಂತೂ ದೇವ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟು ದಿನ ಆಗೋಯ್ತು ಅನ್ನಂಗೆ ಆಗೈತೆ ನನಗಂತೂ. ಅಷ್ಟು ಹೊಟ್ಟೆ ಉರಿಸ್ತಾನೆ. ನಾನೊಬ್ಳೆ ಎಲ್ಲ ಪ್ರೀತಿ ಅಲ್ಲ ಸಾವಿತ್ರಿ ಪ್ರೇಮ ಎಲ್ಲಾರನ್ನೂ ಹೊಟ್ಟೆ ಉರಿಸ್ತಾನೆ. ಹೌದಾ? ಏನು ಸಮಾಚಾರ? ಬ್ಯಾಂಕ್ ಹೋಗಿ ಇವತ್ತು ರೆಡಿ ಆಗ್ಬಿಟ್ಟು ಇಲ್ಲಿ ಬಂದಿದ್ಯಾ? ನಿನ್ನ ಹತ್ರನೇ ಮಾತಾಡೋಣ ಅಂತ ಬಂದೆ ಅಕ್ಕ. ಯಾಕೋ ಬೇಜಾರಾಗ್ತಾ ಇತ್ತು. ಬೇಜಾರು ಯಾಕೆ? ಮದುವೆ ಗಂಡಿನೂ ಮದುವೆ ಮಾಡ್ಕೋಬೇಕು, ಇನ್ನೇನು ಮದುವೆ ಎಂಗೇಜ್ಮೆಂಟ್ ಆಗೈತೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಮದುವೆ ಆಗಬೇಕಾಗಿರೋನು ನೀನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಪ್ಪ? ಏನಕ್ಕೋ ಏನಾಯ್ತು? ಅದೇ ಅಕ್ಕ, ನಮ್ಮ ಅತ್ತೆಗೆ ಎಂಗೇಜ್ಮೆಂಟ್ಗೂ ಹೇಳೋಕ್ಕಾಗಲಿಲ್ಲ. ನಿಮಗೆ ಗೊತ್ತಲ್ಲ, ಸುಮ್ಮನೆ ಮನೆ ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ. ಯಾಕೋ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ ಅಕ್ಕ. ಪಾಪ ತುಂಬ ಬೇಜಾರಾಗ್ತಿದೆ ಅವ್ರನ್ನ ನೆನೆಸ್ಕೊಂಡ್ರೆ. ಯಾಕೆ ಪ್ರೀತಿ ಮಾಡ್ತೀಯ ನೀನು? ಚಿಕ್ಕಮ್ಮ ಫೋನ್ ಮಾಡಿತ್ತು, ಅವ್ರೇನು ಸರಿ ಇಲ್ಲ, ಕೆಟ್ಟ ಬುದ್ಧಿ ಕೆಟ್ಟ ಉದ್ದೇಶ ಇಟ್ಕೊಂಡು ಮನೆಗೆ ಬಂದಿದ್ರು, ಅದು ಇದು ಅಂತ ಏನೇನೋ ಹೇಳ್ತಾ ಇತ್ತು. ಅವ್ರು ಎಲ್ಲ ಪ್ಲ್ಯಾನ್ ಮಾಡೋದು ಸರಿ ಇಲ್ಲ, ಅವಳು ಕ್ರಿಮಿನಲ್ಲು ಹಂಗೆ ಹಿಂಗೆ ಅಂತ. ನೀನೇನು ಅಷ್ಟೊಂದು ವಯಸ್ಕೊಂಡು ಮಾತಾಡ್ತಾ ಇದೀಯ ಮತ್ತೆ? ಅಕ್ಕ ಸುಮ್ಮನಿರು, ಅಮ್ಮನ ಮಾತು ಕೇಳಲೇಬೇಡ ನೀನು. ಅಮ್ಮ ಅನ್ಕೊಂಡಂಗಂತೂ ಅಲ್ವೇ ಇಲ್ಲ ಅವರು. ಅಮ್ಮ ಏನಂತ ಹೇಳ್ತಿತ್ತು ಫಸ್ಟ್ ಬಂದಾಗ, ಇವನ್ನ ಮದುವೆ ಮಾಡ್ಕೊಳ್ಳಬೇಕು ಅಂತ ಅವ್ನ ಮಗಳಿಗೆ ನಾಡ್ಕಡ್ಕೊ ಬಂದವ್ರೆ, ಆಸ್ತಿಗೋಸ್ಕರ ಬಂದವ್ರೆ, ಅದು ಇದು ಅಂತ ಏನೇನೋ ಹೇಳ್ತಾ ಇತ್ತು. ಆದರೆ ಈಗ ಪಾಪ ಅವ್ರು ನನ್ನ ಮದುವೆಗೆ ಎಲ್ಲಿ ತೊಂದರೆ ಆಗೋಯ್ತದೆ ಅಂತ ಒಂದು ಮಾತು ಹೇಳಿದೆ ಅಷ್ಟೇ. ನಾನು ಹೇಳಿದ್ದು ಈ ಥರ ಹುಡುಗಿ ಮನೇಲಿ ಹಿಂಗೆ ಅಂದವ್ರೆ ಅತ್ತೆ ಅಂತ ಹೇಳಿದ ತಕ್ಷಣ, ಬೇಡ ಬಿಡಪ್ಪ ನಮ್ಮಿಂದ ನಿನ್ನ ಮದುವೆಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಪಾಪ ಅವರೇ ಹೋಗ್ಬಿಟ್ರು ಕಣಕ. ಅವರೇ ಹೋಗ್ಬಿಟ್ರು. ಆಮೇಲೆ ಸ್ವಲ್ಪ ಆಸ್ತಿನಾದ್ರೂ ಬರ್ಕೊಡೋಣ ಅಂತ ಅಂದ್ಕೊಂಡು, ಏನಂದ್ರೆ ಏನು ಬೇಡ ನನಗೆ ಅಂದ್ಬಿಟ್ಟು ನೀನು ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು ಕಣಕ. ಯಾರಕ್ಕೆ ಹಂಗೆ ಮಾಡ್ತಾರೆ ಹೇಳು? ಆಸ್ತಿಗೋಸ್ಕರ ಬಂದಿರೋರು, ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿರೋರು ಹಂಗೆ ಹೋಗ್ಬಿಡ್ತಾರ? ನನಗೆ ಎಷ್ಟು ಬೇಜಾರಾಗೋಯ್ತು ಗೊತ್ತಾ? ನೀನು ಹಂಗೆ ಅನ್ಕೊಂಡು ಎಲ್ಲ ನಂಬಕ್ಕೆ ಹೋಗ್ಬೇಡ ನೀನು. ಏನಕ್ಕ ನೀನು? ಅಮ್ಮ ಹಂಗೆ ಮಾತಾಡ್ತದೆ ಅಂತ ನಿನ್ನ ಹತ್ರ ಹೇಳ್ಕೊಳಕಂದ್ರೆ ನೀನು ಹಂಗೆ ಮಾತಾಡ್ತೀಯ? ಅವ್ರು ಹಂಗಲ್ಲ ಕಣಕ. ಅಮ್ಮ ಏನೇನೋ ಹೇಳೈತೆ ನಿನ್ಗೆ ಅಷ್ಟೇ. ಪಾಪ ತುಂಬ ಒಳ್ಳೆಯವರು ಕಣಕ. ನಮ್ಮ ಅತ್ತೆ ಆಗಲಿ ನಮ್ಮ ಅತ್ತೆ ಮಗಳಾಗಲಿ ತುಂಬ ಒಳ್ಳೆಯವರು ಅವರು. ನಾವೇ ಅವ್ರನ್ನ ತಪ್ಪು ತಿಳ್ಕೊಂಡಿದ್ದು ಕಣಕ. ಎಷ್ಟು ಬೇಜಾರೈತೈತೆ ಗೊತ್ತಾ ನನಗೆ. ಸುಮ್ಮನೆ ಮನೆ ಬಿಟ್ಟು ಕಳಿಸ್ಬಿಟ್ಟು ಅವ್ರನ್ನ. ಇಷ್ಟು ದೊಡ್ಡ ಮನೆ ನಮ್ಮದೇ, ನೀನೇ ನೋಡಿದ್ಯಲ್ಲ. ಅದೆಲ್ಲ ಬಿಟ್ಟು ಅವ್ರು ಎಲ್ಲೋ ಕಾಡ್ಗೆ ಮನೇಲಿ ಇರೋಂಥ ಪರಿಸ್ಥಿತಿ ನಾನೇ ತಂದೆ. ನನಗೆ ಸುಮ್ಮನೆ ಬೇಜಾರು ನೆನೆಸ್ಕೊಂಡ್ರೆ ಬೇಜಾರಾಯ್ತದೆ. ಈಗ ಮೊನ್ನೆ ಎಂಗೇಜ್ಮೆಂಟ್ ಆಯಿತು, ಎಂಗೇಜ್ಮೆಂಟ್ಗೂ ಕರೀಲಿಲ್ಲ ಅವ್ರನ್ನ. ಅವ್ರು ಏನು ಅಂದ್ಕೊಂಡ್ರು ಏನೋ, ಸುಮ್ಮನೆ ತುಂಬ ಬೇಜಾರಾಯ್ತಾಯಿತ್ತು ನನಗೆ. ಅದನ್ನೇ ನೆನೆಸ್ಕೊಂಡು ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅದ್ರ ಬಗ್ಗೆ ಅಂತಲೇ ಬಂದೆ. ಸರಿ ಬುಡೀಗ ಅದನ್ನ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ಏನು ಮಾತಾಡಬೇಕು ಅನ್ಕೊಬಂದೆ ಅದನ್ನೇ ಹೇಳು. ಯಾಕ ಅವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೆಂಗವ್ರೆ ಏನು ವಿಚಾರಿಸ್ಕೊ ಬರೋಣ ಅಂತ ನನಗೆ ಸಮಾಧಾನನೇ ಆಯ್ತಿಲ್ಲ ಕಣಕ. ಅದಕ್ಕೆ ಅವ್ರು ಚೆನ್ನಾಗವ್ರ ಏನು ಯಾವ ಥರ ಹೆಂಗೆ ಅಂತ ಸ್ವಲ್ಪ ನೋಡಿಕೊಂಡು ಮಾತಾಡ್ಸ್ಕೊ ಬರ್ತೀನಿ. ಈ ಥರ ಎಂಗೇಜ್ಮೆಂಟ್ ಆಯ್ತು ಕಣಂತ ಹೇಳೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೊಬೇಡಿ. ಮದುವೆ ಖಂಡಿತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ. ಆವಾಗಲಾದ್ರೂ ನಂಗೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ. ಪ್ರೀತಿ ನಿಂಗೇನು ಗೊತ್ತಾಗೋದಿಲ್ವಾ? ಆಂಟಿ ಸುಮ್ಮನೆ ಏನೇ ಕೇಳ್ತಿದೆ ಹಂಗೆ ನೀನು ಎಲ್ಲಾರನ್ನೂ ಸುಮ್ಮನೆ ನಂಬಿಡ್ಬೇಡ. ಒಳ್ಳೆ ಅವ್ರಿಗೇನು ಆಸ್ತಿಗೆ ಏನು ಬೇಡ ಅಂತ ಹೆಂಗೆ ಹೇಳ್ಬಿಟ್ಟು ಹೋಗ್ತಾರೆ ಅವರು. ಅವ್ರು ಏನು ಆಯಿತು ಅವ್ರ ಮೈಂಡಲ್ಲಿ ಬೇರೆ ಏನೋ ಇರ್ಬೋದು, ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ಬೋದಪ್ಪ. ನಿನ್ಗೆ ಹೆಂಗೆ ಗೊತ್ತು? ನಿನ್ಗೆ ಹೆಂಗೆ ಗೊತ್ತೇಳು? ಸುಮ್ಮನೆ ಎಲ್ಲ ಆತ್ನವೇ ನಂಬ್ಕೊಂಡು ಹೋಗ್ಬೇಡ. ಒಳ್ಳೆ ಏನಕ್ಕೆ ಹಂಗಾದ್ರೆ ಈಗ ನಾನು ಹೋಗೋದು ಬೇಡ ಅಂತ ಹೇಳ್ತಿದ್ಯಾ ನೀನು? ಏನಕ್ಕೆ ಬೇಡ? ನೀವು ಹೋಗ್ಬಿಟ್ಟು ಬನ್ನಿ ಪ್ರೀತಮ್ ಅವರೇ. ಅದಕ್ಕೆ ನೀವು ನಾನೆಲ್ಲ ಕೇಳಿಸ್ಕೊಂಡೆ, ನೀವೇನು ಅನ್ಕೋಬೇಡಿ, ಹೋಗ್ಬಿಟ್ಟು ಬನ್ನಿ. ಅಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದರೆ ನಿಮ್ಗೆ ಸಮಾಧಾನ ಆಗುತ್ತೆ ಅಂದರೆ ಯಾಕೆ ಬೇಡ ಅಂತ ಅನ್ಕೋಬೇಕು? ಅವ್ರು ಹೋಗಿರೋದು ಒಳ್ಳೆಯ ರೀತಿಲೇ. ನೀವು ಮದುವೆ ಮಾಡ್ಕೋಬೇಕು ಅಂದಷ್ಟು ಅವರು ಆಯಿತು ಅಂತ ಹೋಗಿದ್ದಾರೆ. ನಿಮ್ಗೇನೋ ತೊಂದರೆ ಆಗಬಾರ್ದು ಅವರಿಂದ ಅಂತ ಯೋಚನೆ ಮಾಡಿದ್ದಾರೆ. ಅದು ಅಲ್ಲದೆ ಆಸ್ತಿನೂ ಬೇಡ ಏನೂ ಬೇಡ, ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಂದರೆ ಅವ್ರನ್ನ ನೋಡೋಕೆ ನೀವು ಯಾಕೆ ಹೋಗಬಾರ್ದು? ನೀವು ಎಂಗೇಜ್ಮೆಂಟ್ಗೂ ಕರಿಬೇಕಿತ್ತು, ನಾನೇನು ಬೇಡ ಅಂತ ಹೇಳ್ತಿರ್ಲಿಲ್ಲ. ಅವ್ರು ನಿಮ್ಮ ಮನೇಲೇ ಇರೋದು ನಮ್ಮ ಅಪ್ಪಂಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಎಂಗೇಜ್ಮೆಂಟ್ಗೆ ಬರಬಾರ್ದು ಅಂತ ಏನಿತ್ತು? ಹೌದಕ್ಕೆ ನಾನು ಅದೇ ಅಂದ್ಕೊಂಡೆ, ಆದರೆ ಅಮ್ಮನೇ ಬೇಡ ಅಂತ ಹೇಳಿದ್ದು. ಸೊ ನಂಗೆ ಬೇಜಾರಾಗ್ತಿದೆ. ಅದಕ್ಕೆ ಸದ್ಯ ನೀವು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಅದೇ ನಂಗೆ ಖುಷಿ. ನೋಡಿ, ನಿಮ್ಗೆ ಅವ್ರು ಒಳ್ಳೆಯವರು ಅನಿಸ್ತಿದ್ದಾರಾ? ನಿಮ್ಗೆ ಅವ್ರು ಒಳ್ಳೆಯದನ್ನೇ ಬಯಸ್ತಿದ್ದಾರೆ ಅಂತ ಅನಿಸಿದ್ರೆ ಅದು ಒಳ್ಳೆಯದೇ ತಾನೇ. ನೀವು ಹೋಗ್ಬಿಟ್ಟು ಬನ್ನಿ ಮಾತಾಡಿಸ್ಕೊಂಡು. ಪಾಪ ಅವರು ನೀವು ಹೇಳಿದ ತಕ್ಷಣ ಹೋಗಿದ್ದಾರೆ ಅಂದರೆ ಅವ್ರು ಹೇಗಿದ್ದಾರೋ ಏನೋ. ವರ್ಷ ಕೆಲಸಕ್ಕೆ ಹೋಗ್ತಿದ್ದಾಳಂತೆ ನಂದೀಶ್ ಅವ್ರು ಹೇಳಿದ್ರು. ಒಳ್ಳೆ ಸ್ಯಾಲ್ರಿನೂ ಸಿಗುತ್ತೆ. ಬಟ್ ಈಗ ಅವ್ರ ಪರಿಸ್ಥಿತಿ ಹೇಗಿದೆಯೋ ಏನೋ ಗೊತ್ತಿಲ್ಲ. ಹೋಗಿ ಮಾತಾಡಿಸ್ಕೊಂಡು ಹೇಗಿದ್ದಾರೆ ಏನೋ ನೋಡಿಕೊಂಡು ಅವ್ರಿಗೆ ಏನಾದರೂ ಬೇಕು ಅಂದರೆ ಸಹಾಯ ಮಾಡಿಬಿಟ್ಟು ಬನ್ನಿ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಈ ಥರ ನನಗೆ ಯಾರಾದರೂ ಒಬ್ರು ಹೇಳಿದ್ರೆ ಸಾಕು ಅಂತ ಕಾಯ್ತಾ ಇದ್ದೆ ನಾನು. ಅಮ್ಮನ ಹತ್ರ ಹೋದರೆ ಅಮ್ಮನೂ ಅವ್ರು ಬೈತಾರೆ. ಅದಕ್ಕೆ ಅಕ್ಕನ ಹತ್ರ ಮಾತಾಡೋಣ ಅಂತ ಬಂದರೆ ಅಕ್ಕನೂ ಅಮ್ಮನ ಥರನೇ ಮಾತಾಡ್ತಿದ್ದಾಳೆ. ನನಗೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಬೇಜಾರಾಗ್ಬಿಟ್ಟಿತ್ತು. ಸದ್ಯ ನೀವು ಹೇಳಿದ್ದ ಮಾತು ಕೇಳಿ ಖುಷಿ ಆಯ್ತು. ಅದಕ್ಕೆ ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಸರಿ ಆಯಿತು, ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಅದಕ್ಕೆ ಆಯಿತು, ನಾನು ಹೋಗಿ ಬರ್ತೀನಿ. ಅಕ್ಕ ಹೋಗಿ ಬರ್ತೀನಿ ಕಣೆ. ಸರಿ ಪ್ರೀತು ಆಯಿತು. ಅಲ್ಲ ಪ್ರೇಮ, ನೀನು ಯಾಕೆ ಹಂಗೆ ಹೇಳ್ದೆ ಅವನಿಗೆ? ನಮ್ಮ ಚಿಕ್ಕಮ್ಮ ಯಾಕೆ ಹಂಗೆ ಹೇಳ್ತದಪ್ಪ ಹೇಳು? ಅವ್ರು ಸರಿ ಇಲ್ಲ ಕಣ್ಪ್ರೇಮ. ನಿಮ್ಮ ಅಪ್ಪನೂ ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡಿತ್ತು ಅಂತ ನೀನೇ ಹೇಳ್ತೀಯ. ಮತ್ತೆ ಯಾಕೆ ಹಂಗೆ ಹೇಳ್ದೆ? ನೀನು ಹೋಗಿ ಮಾತಾಡ್ಸ್ಕೊಂಡು ನೋಡ್ಕೊಬ ಅಂತ.
ನನಗೂ ಎಲ್ಲ ಅರ್ಥ ಆಗುತ್ತೆ ನೇತ್ರ. ಆದರೆ ನಾವು ಹೆಂಗೆ ಅವ್ರಿಗೆ ಹೇಳೋದು? ಪ್ರೀತಮ್ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರಲ್ಲಿ ಹೋಗ್ಬಿಟ್ಟು ಬಂದರೆ ಅವ್ರಿಗೆ ಸಮಾಧಾನ ಸಿಗುತ್ತೆ, ಖುಷಿ ಸಿಗುತ್ತೆ ಅನ್ನೋದಾದರೆ ನಾವ್ಯಾಕೆ ಬೇಡ ಅಂತ ಹೇಳ್ಬೇಕು ಹೇಳು? ಹೋಗ್ಬಿಟ್ಟು ಬರಲಿ ಬಿಡು. ಅಮ್ಮ ಸರಿ ಇಲ್ವಂತಲ್ಲ, ಅಮ್ಮ ಬರೀ ಕ್ರಿಮಿನಲ್ ಬುದ್ಧಿನೇ ಅಂತೆ. ಆ ಆಸ್ತಿಗೋಸ್ಕರನೇ ಬಂದಿದ್ದು, ಆಸ್ತಿಗೋಸ್ಕರನೇ ಇವನ್ನೂ ಅವ್ರ ಮಗಳಿಗೆ ಕೊಟ್ಟು ಮದುವೆ ಮಾಡ್ಕೋಬೇಕು ಅಂತೆಲ್ಲ ಅನ್ಕೊಂಡಿದ್ದು. ಬಟ್ ಮದುವೆದೇನೋ ಅವಳು ಅನ್ಕೊಂಡಂಗೆ ಆಗಲಿಲ್ಲ. ಬಟ್ ಆಸ್ತಿ ಯಾಕೆ ಬೇಡ ಅಂತ ಹೇಳ್ಬಿಟ್ಟೋದ್ರೆ ನಂಗೆ ಗೊತ್ತಿಲ್ಲ. ಅದರಲ್ಲೂ ಬೇರೆ ಉದ್ದೇಶ ಏನೋ ಇರ್ಬೋದು ನೇತ್ರ, ಯಾರಿಗೆ ಗೊತ್ತು? ಹೋಗ್ಬಿಟ್ಟು ಬರಲಿ ಬಿಡು, ಮಾತಾಡ್ಸ್ಕೊಂಡು ಭದ್ರತೆಯಿಂದ ಇವ್ರು ಖುಷಿ ಸಿಗುತ್ತೆ ಅಂದರೆ ನಾವು ಯಾಕೆ ಬೇಡ ಅನ್ಬೇಕು? ಇವಳು ಸರಿ ಇಲ್ಲ, ಸುಮ್ಮನೆ ಏನಾದರೂ ಹೇಳ್ಕೊಟ್ಟು ಇವನ್ ತಲೆ ಕೆಡಿಸಿ ಮದುವೆಗೆ ಏನಾದ್ರು ತೊಂದರೆ ಮಾಡಿಬಿಡ್ತಾಳೆ ಅಂತ ಅನ್ನೋದೇ ಚಿಕ್ಕಮ್ಮಂಗೆ ಭಯ. ನನಗೂ ಅದಕ್ಕೆ ಭಯ, ಅದನ್ನೇ ಹೇಳಿದ್ದು ನಾನು, ಅದಕ್ಕೆ ಬೇಡ ಅಂತ. ನೋಡು, ಅವ್ರು ಒಳ್ಳೆಯರಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅವ್ರು ಏನಾದರೂ ಕೆಟ್ಟ ದೃಷ್ಟಿಲಿ ಯೋಚನೆ ಮಾಡಿ ನನ್ನ ತಂಗಿ ಜೀವನ ಹಾಳು ಮಾಡೋಕೆ ಏನಾದರೂ ನೋಡಿದ್ರೆ ಮಾತ್ರ ನಾನು ಎಂಥವಳು ಅಂತ ಅವ್ರಿಗೆ ತೋರಿಸ್ಬೇಕಾಗತ್ತೆ. ನಾನು ನನಗೇನೋ ಹೆಂಗೋ ಇದ್ದಾರೆ, ಸುಮ್ಮನೆ ನಾವೇನು ಮಾತಾಡಬಾರ್ದು. ಅದು ಅವ್ರ ಜೀವನ, ಅವ್ರ ಅತ್ತೆ, ಅವ್ರ ಫ್ಯಾಮಿಲಿ, ನಾವು ಮಾತಾಡೋಕೆ ಹೋಗ್ಬಾರ್ದು ಮಧ್ಯೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ಅವ್ರು ಹೆಂಗೆ ಏನು ಅಂತ ನನಗೆ ಗೊತ್ತಿಲ್ಲ ನೇತ್ರ. ಚೆನ್ನಾಗಿದ್ದಾರಾ? ಚೆನ್ನಾಗಿರಲಿ, ನನಗೇನು ತೊಂದರೆ ಇಲ್ಲ. ಆದರೆ ನನ್ನ ತಂಗಿ ಜೀವನದಲ್ಲಿ ಏನಾದರೂ ಅವ್ರು ಆಟ ಆಡೋಕೆ ನೋಡ್ತಿದ್ದಾರೆ ಅಂತ ಗೊತ್ತಾದರೆ ಮಾತ್ರ ನಾನು ಸುಮ್ಮನಿರೋದಿಲ್ಲ. ನಿಮಗೆ ಗೊತ್ತಲ್ವಾ? ನನಗೇನೋ ಗೊತ್ತು ಪ್ರೇಮ, ಬಟ್ ನೀನು ಅದನ್ನ ಅರ್ಥ ಮಾಡ್ಕೋತಿಲ್ವಲ್ಲ. ನೋಡು ಸ್ನೇಹಿತರ, ನನಗೆ ಈಗ ನಿಜವಾಗ್ಲೂ ಯಾವುದಕ್ಕೂ ಟೈಮ್ ಇಲ್ಲ. ನನ್ನ ಪರಿಸ್ಥಿತಿ ಹೆಂಗೈತೆ ಅಂದರೆ, ಮೊದಲು ಮದುವೆ ಒಂದು ಆಗ್ಬಿಡ್ಲಿ, ಆಮೇಲೆ ಅವ್ರ ಬಗ್ಗೆ ನಾನು ವಿಚಾರಿಸ್ತೀನಿ. ಅವ್ರ ಉದ್ದೇಶ ಏನು ಎತ್ತ ಪ್ರತಿಯೊಂದನ್ನು ತಿಳ್ಕೊತೀನಿ. ಅವ್ರ ಉದ್ದೇಶ ಕೆಟ್ಟದಾಗಿದೆ ಅಂತ ನನಗೇನಾದರೂ ಗೊತ್ತಾದರೆ ಮಾತ್ರ ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅಷ್ಟು ಸುಲಭವಾಗಿ ನನ್ನ ತಂಗಿ ಜೀವನ ಹಾಳು ಮಾಡೋಕೆ ಬಿಟ್ಬಿಡ್ತೀನಿ ನಾನು, ಹೇಳು? ಸರಿ ಪ್ರೇಮ, ಒಟ್ಟಿನಲ್ಲಿ ಯಾವುದಕ್ಕೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು. ಎಲ್ಲನೂ ಸರಿ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಅವ್ರು ಏನು ಉದ್ದೇಶ ಇಟ್ಕೊಂಡಿದ್ದಾರೋ ಏನೋ, ಯಾರನ್ನೂ ನಂಬೋಕ್ಕಾಗಲ್ಲ ಈ ಕಾಲದಲ್ಲಿ. ಸರಿ ನೇತ್ರ, ಆಯಿತು, ನೀನೇನು ಯೋಚನೆ ಮಾಡಬೇಡ, ಅದೆಲ್ಲ ನಾನು ನೋಡ್ಕೋತೀನಿ. ಈಗ ಹೋಗ್ಬಿಟ್ಟು ಬರಬೇಕು ಅಂತ ಅವ್ರು ಆಸೆ ಪಟ್ಟಿದ್ದಾರೆ, ಹೋಗ್ಬಿಟ್ಟು ಬರಲಿ. ಮದುವೆ ಒಂದು ಆಗಲಿ, ಮುಂದಕ್ಕೆ ಅವ್ರ ಬಗ್ಗೆ ಏನು ಎತ್ತ ಎಲ್ಲ ನಾನು ತಿಳ್ಕೊತೀನಿ. ಅವ್ರು ಏನೇ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ರು, ಅವ್ರಿಗೆ ಏನು ಮಾಡಬೇಕು ನಾನು ಮಾಡೇ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಆಯಿತಾ? ಸರಿ ಪ್ರೇಮ, ಆಯಿತು. ಸರಿ ಆಯಿತು, ನಿಮಗೆ ಹಾಲು ಕಾಯಿಸಿಟ್ಟಿದ್ದೀನಿ, ಇರೋಕ್ಕೆ ತೊಗೊಬರ್ತೀನಿ. ಬರ್ತ್ಕೊಂಡು ಬಂದ್ಬಿಟ್ಟೆ. ಸರಿ, ಪ್ರೀತಮ್ ಓದನ್ನ ನೋಡು, ನಾಷ್ಟ ಹಾಕೊಟ್ಬಿಟ್ಟು ತಿನ್ಕೊಂಡು ಹೋಗ್ಲಿ. ಸರಿ ಆಯ್ತು, ಇರು ಹಂಗಾರೆ ಬಂದೆ. ಅವ್ವ ಅಮ್ಮ ಏನೇನು ನಾಟಕ ಮಾಡಿದ್ರು ಪ್ರೇಮಂತ ನಡೆಯಲ್ಲ ಬಿಡು. ಅವಳು ಅದೇ ಥರ ನಾಟಕ ಮಾಡ್ತಾವಳೆ ಅಂತ ಇವಳಿಗೇನಾದ್ರೂ ಗೊತ್ತಾದರೆ ಸರಿಯಾಗಿ ಮಾಡ್ತಾಳೆ. ಸಿಕ್ಕಾಕಳ ಗಂಟಂಗೆ ಆಡ್ಲ ನನಗೇನು.